ತಗೊಳಪ್ಪ. ತಗೊಳ್ಳಿ ಸರ್. ಸಾರಿ, ಲೇಡೀಸ್ ಫಸ್ಟ್. ಬನ್ನಿ ನಡಿ. ಸಾರಿ, ನಂಗೆ ದೂರದಿಂದ ದೇವ್ರು ಕಾಣಲ್ಲ. ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರೀಯಂದೇವೀಂ ಉಪಹ್ವಯೇ ಶ್ರೀಮಾದೇವಿ. ಯಾರ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು? ದೇವ್ರು ಖುಷಿಯಾಗಿದ್ರೆ ನಾವೆಲ್ಲ ಖುಷಿಯಾಗಿರ್ತೀವಿ. ಅದಕ್ಕೆ ದೇವ್ರನ್ನೇ ಖುಷಿ ಮಾಡ್ಬಿಡಿ. ಆಯ್ತು. ಯಜಮಾನಸ್ಯ ಸ ಕುಟುಂಬಸ್ಯ ಅಮ್ಮ, ಪರಿವಾರಸ್ಯ. ಪ್ರಪಂಚದಲ್ಲಿರೋರು ಎಲ್ಲರನ್ನು ಚೆನ್ನಾಗಿ ಇಟ್ಟಿರಮ್ಮ. ಆದ್ರೆ ಆ ಕೆಲ್ಸನ ನನ್ನಿಂದ ಶುರು ಮಾಡಮ್ಮ. ಯಾಕೆ ನಗ್ತಿದ್ದೀರಾ? ನಾವಿರೋದು ದೇವಸ್ಥಾನದಲ್ಲಿ. ಯಾರಾದ್ರೂ ನಗ್ತಾರಾ? ಪೂಜಾರ್ ಹೇಳ್ತಾ ಇರೋ ಮಂತ್ರ ಅರ್ಥ ಆದ್ರೆ ನಿಮ್ ಮಮ್ಮಿನೂ ನಗ್ತಾರೆ. ಏನದು? ಏನ್ ಮಂತ್ರ ಹೇಳ್ತಿದ್ದಾರೆ? ಅವರು ನಾವಿಬ್ರು ಗಂಡ ಹೆಂಡತಿ ಅಂತ ತಿಳ್ಕೊಂಡು ಇಬ್ರಿಗೂ ಸೇರ್ಸಿ ಆಶೀರ್ವಾದ ಮಾಡ್ತಾರೆ. ಅರ್ಚಕ್ರೆ, ಆ ಮಂತ್ರ ಹೇಳ್ಬೇಡಿ. ಯಾಕಮ್ಮ? ನಾವಿಬ್ರು ಬೇರೆ ಬೇರೆ, ಗಂಡ ಹೆಂಡತಿ ಅಲ್ಲ. ಮಂತ್ರನ ಸೇರ್ಸಿ ಹೇಳ್ಬೇಡಿ. ನೋಡಮ್ಮ, ಯಾವ ಸಮಯದಲ್ಲಿ ಯಾವ ಮಂತ್ರ ಹೇಳ್ಬೇಕು ಅಂತ ನಮಗ್ ಚೆನ್ನಾಗಿ ಗೊತ್ತಿದೆ. ಅಷ್ಟಕ್ಕೂ ನಿಮ್ಮಿಬ್ರು ಗಂಡ ಹೆಂಡತಿ ಅಂತ ಯಾರು ಹೇಳಿದ್ರು? ರೇ, ನಿಮ್ಗೆ ಎಷ್ಟು ಗುಂಡ್ಗೆ ರೀ, ಪೂಜಾರಿಗೆ ಮಂತ್ರ ಹೇಳ್ಕೊಡ್ತಾ ಇದ್ದೀರಾ? ನಿಮ್ ಜೊತೆ ಬಂದಲ್ಲ, ಅದೇ ದೊಡ್ಡ ತಪ್ಪು. ಅಲ್ಲ ರೀ, ಪೂಜಾರು ಒಳ್ಳೆ ಮೂಡಲ್ಲಿದ್ರು. ನಿಮ್ ಹತ್ರ ಹಿಂಗ್ ಹೇಳ್ಬಿಡು, ಅವ್ರ BP ರೈಸ್ ಮಾಡಿದೆ. ಅದಕ್ಕೆ ಒಂದ್ ಜೋಕ್ ಟ್ರೈ ಮಾಡಿದೆ. ನಿಮ್ ಜೋಕನ್ ತಗೊಂಡ್ ಹೋಗಿ ಕಸ ತೊಟ್ಟಿಲ್ ಹಾಕಿ. ಏನ್ರಿ ಮಾಡ್ತಿದ್ದೀರಾ? ದೇವಸ್ಥಾನ ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ನೀವೇ ಹೇಳಿದ್ರಲ್ರಿ ಜೋಕ್ ಇದ್ರೆ ಉಗಿರಿ ಅಂತ. ಅದಕ್ಕೆ ಬಾಯಲ್ಲಿ ಒಂದ್ 2 ಎಕ್ಸ್ಟ್ರಾ ಜೋಕ್ ಇತ್ತು, ಅದಕ್ಕೆ ಉಗ್ದೆ. ಉದಾಯ್ತು. ಹಲೋ ಹಲೋ ಹಲೋ, ಏನಪ್ಪಾ ಆ ಚಪ್ಲಿ ಕೊಡಿ. ಟೋಕನ್ ಕೊಡಿ. ಟೋಕನ್ ಟೋಕನ್ ನನ್ ಜೊತೆ ಬಂದ್ರಲ್ಲ, ಅವ್ರ ಹತ್ರ ಇದೆ. ಅವ್ರು ಟೋಕನ್ ಕೊಡ್ತಾರೆ, ನಾನ್ ದುಡ್ಡು ಕೊಡ್ತೀನಿ. ಮೇಡಮ್, ದುಡ್ಡು ಕೊಟ್ಟು ತಗೊಳಕ್ಕೆ ಇದು ಚಪ್ಪಲ್ ಶಾಪ್ ಅಲ್ಲ, ಟೆಂಪಲ್. ಈ ಕೈಯಲ್ಲಿ ಟೋಕನ್ ಕೊಡಿ, ಈ ಕಡೆ ಚಪ್ಪಲ್ ತಗೊಳ್ಳಿ. ಏನಪ್ಪಾ ಇವಾಗ ತಾನೇ ಬಂದಲ್ಲ? ಅಲ್ಲ, ₹2 ಟೋಕನ್ಗೋಸ್ಕರ 2000 ಬೆಲೆ ಬಾಳೋ ಚಪ್ಪಲ್ ಕೊಡಲ್ಲ ಅಂತ್ಯಾ? ಮೇಡಮ್, ಇಲ್ಲಿ ರೂಲ್ಸ್ ಅಂದ್ರೆ ರೂಲ್ಸ್. ಈ ಕೈಯಲ್ಲಿ ಟೋಕನ್ ಕೊಡಿ, ಈ ಕೈಯಲ್ಲಿ ಚಪ್ಪಲ್ ತಗೊಳ್ಳಿ. ನಮೋ ನಮೋ ಶಿವ 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 ನಮೋ ನಮೋ ಓಂ ನಮ ಶಿವ. ಹಲೋ ಹಲೋ, ಏನ್ರಿ ಕೇಳ್ಸಲ್ವಾ ನಿಮ್ಗೆ? ಒಳ್ಳೆ ಹುಡುಗ ಸಿಗ್ತಾನೆ ಅಂತಂದ್ರೆ ಪಾರ್ಕ್ ಸುತ್ತೀರಾ, ಮೈಸೂರು ಸುತ್ತೀರಾ, ಬೇಕಾದ್ರೆ ನಂದಿನೂ ಸುತ್ತೀರಾ. ಹಲೋ, ನನ್ನ ಯಾಕೆ ಸುತ್ತಾ ಇದ್ರಿ ಅವ್ರೆ? ಓವರ್ ಆಕ್ಟಿಂಗ್ ಸಾಕು. ನಂಗ್ ಚಪ್ಪಲ್ ಬೇಕು. ಅಯ್ಯೋ, ದೇವ್ರ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಸುತ್ತಬಾರ್ದು ಇವ್ರೆ. ಬ್ಯಾಡ್ ಜೋಕ್. ಮೊದ್ಲು ಚಪ್ಪಲ್ ಟೋಕನ್ ಕೊಡಿ. ಇರೋದು ಒಂದೇ ಟೋಕನ್, ನಿಮ್ಗೆ ಕೊಟ್ಬಿಟ್ಟು ನಾನೇನ್ ಮಾಡಿ? ಹಾಗಾದ್ರೆ ನನ್ ಜೊತೆ ನೀವು ಬನ್ನಿ. ಅಯ್ಯೋ, ಅರ್ಧಂಬರ್ಧ ಪ್ರದಕ್ಷಿಣೆ ಹಾಕೋದ್ ಬಿಟ್ರೆ ಬಸವಣ್ಣ ಮಾತ್ ಕಿತ್ಕೊಂಡ್ಬಿಡ್ತಾರ ಆಮೇಲೆ. ಸರಿ ಸರಿ, ಬೇಗ ಫಿನಿಶ್ ಮಾಡ್ಕೊಂಡ್ ಬನ್ನಿ, ನಾನ್ ವೇಟ್ ಮಾಡ್ತೀನಿ. ಇವ್ರೆ ನನ್ ಜೊತೆ ಮಾತಾಡ್ತಾ 3 ರೌಂಡ್ ಹೊಡೆದಿದ್ದೀರಾ. ಮಿಕ್ಕಿದ ರೌಂಡ್ ಹೊಡಿಲಿಲ್ಲ ಅಂದ್ರೆ ನಾಳೆ ನೀವು ಮದ್ವೆ ಆಗೋ ಹುಡುಗನಿಗೆ ಸೊಂಟ ಗುತ್ತಿ ಸೊಂಟ ವರ್ಕ್ ಮಾಡ್ದಂಗ್ ಮಾಡ್ಬಿಡ್ತಾನೆ ಬಸವಣ್ಣ. ನಡೀರಿ ನಡೀರಿ. ಓ ಮೈ ಗಾಡ್. ಗಾಡಲ್ಲ, ಬುಲ್ ಬುಲ್, ಬಿಗ್ ಬುಲ್. ನಡೀರಿ ನಡೀರಿ ನಡೀರಿ. ನೋಡಿ, ನನ್ ಕೈಯಾಗ ಗಂಟೆ ಬರ್ಸ್ತಂಗ್ ಬರ್ಸಿ. ಬರ್ಸಿ. ಹೆಜ್ಜೆ ಹಾಕಿ ನಡೀರಿ, ಜಲ್ದಿ ಜಲ್ದಿ ನಡೀರಿ ನಡೀರಿ. ಶಿವ 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 ಹರೋ ಹರ, ಶಿವ 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 ಹರೋ ಹರ. ಬಿಗ್ ಬುಲ್ ಪ್ರದಕ್ಷಿಣೆ ಸುಸ್ತಾಗಿದ್ದೀರಾ? ರೆಡ್ ಬುಲ್ ಕುಡಿಸ್ತೀನಿ, ಬನ್ನಿ ಬನ್ನಿ, ಸ್ಪೀಡ್ ಆಗಿ ಬನ್ನಿ. ಹರೋ ಹರ, ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಸುಸ್ತಾಗೋಯ್ತಾ? ಬನ್ನಿ ಬನ್ನಿ ಬನ್ನಿ. ಶಂಭೋ ಶಂಕರ ಮಹಾದೇವ. ಆರತಿ ತಗೊಳ್ಳಿ, ತೀರ್ಥ ತಗೊಳ್ಳಿ. ಅಡ್ಗೆ ಒಳ್ಳೆ ಗಡ್ಡ ಸಿಕ್ಲಿ ಅಂತ ಕೇಳ್ಕೊಳ್ಳಿ. ತಗೋಪ್ಪ. ಪಾಪ ಸುಸ್ತಾ? ತಗೊಳ್ಳಿ ಸರ್.
ವೆರಿ ಸ್ಟ್ರಿಕ್ಟ್ ಮ್ಯಾನ್, ಗುಡ್. ರೀ ಗಾಡಿ ನಿಲ್ಸಿ. ಅಯ್ಯೋ ರೀ, ಎಲ್ಲಂದ್ರೆ ಅಲ್ಲಿ ನೇಚರ್ ಕಲ್ ಅಟೆಂಡ್ ಮಾಡಕ್ಕಾಗಲ್ಲ, ಅಲ್ಲೆಲ್ಲ ಪಬ್ಲಿಕ್ ಇರ್ತಾರೆ. ಸುಲಭ ಶೌಚಾಲಯ ಕರ್ಕೊಂಡು ಹೋಗ್ತೀರಾ, ಅಲ್ಲಿವ್ರು ಕಂಟ್ರೋಲ್ ಮಾಡ್ಕೊಳ್ಳಿ. ಅದಕ್ಕಲ್ಲ ರೀ, ನಿಮ್ ಹಿಂದೆ ಸುತ್ತಿ ಸುತ್ತಿ ಸುಸ್ತಾಗಿದೆ. ಎಳ್ನೀರ್ ಕುಡಿಬೇಕು, ಗಾಡಿ ನಿಲ್ಸಿ. ಎಳ್ನೀರ? ನೋಡಿ ಅಲ್ಲಿ ಎಳ್ನೀರಿದೆ, ಕುಡಿಯೋಗ್ರಿ. ರೇ, ನಮಗೂ ಒಂದ್ ಎಳ್ನೀರ್ ಕೊಡಿಸ್ರಿ, ತುಂಬಾ ಹೀಟ್ ಆಗಿದೆ. 2 ಎಳ್ನೀರ್ ಕೊಡಪ್ಪ. ಸ್ವಲ್ಪ ಗಂಜಿ ಇರೋದ್ ಹೇಳಿ. ಥ್ಯಾಂಕ್ ಯು. ಏನಯ್ಯ ಈ ತರ ಹಿಡ್ಕೊಂಡ್ ಹೋಗ್ತಾರೆ ಎಳ್ನೀರ್? ಎಳ್ನೀರ್ ಹಿಡ್ಕೊಂಬರಕ್ಕೂ ಬರಲ್ವಾ ಬೆಂಗಳೂರು ಹುಡುಗಿರಿಗೆ? ಏನ್ ಮುಖ ಆತರ ಇಟ್ಕೊಂಡಿದ್ದೀರಾ? ಕೆಳಗಿಳಿಸ್ಬಿಟ್ಕೊಡಿ, ಕೆಟ್ಟ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಏನೂರ್ರಿ ಇದು? ಯಾಕೇನಾಯ್ತು? ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಒಬ್ಬೊಬ್ರು ಒಂದೊಂದ್ ಥರ, ಎಲ್ಲ ಉಲ್ಟಾ ಪಲ್ಟಾ. ನೆಟ್ಟಗ್ ಅಡ್ರೆಸ್ ಹೇಳೋದಿಲ್ಲ, ಹುಡ್ಕೊಂಡ್ ಹೋದ್ರೆ ಬೇಕಾದ ವ್ಯಕ್ತಿ ಇರಲ್ಲ. ಪಕ್ಕದ ಮನೆಯವ್ರನ್ನ ಕೇಳಿದ್ರೆ ಏನು ಎತ್ತ ಅಂತ ಕೇಳ್ದೆ ಮುಖದ ಮೇಲೆ ಬಾಗ್ಲ ಹಾಕ್ಬಿಡ್ತಾರೆ. ಇನ್ನ ಆಟೋದವನು ಎಲ್ರಿಗಿಂತ ಮೋಸ. ಇಲ್ಲೆಲ್ರೂ ಯಾಮಾರ್ಸೋರೇ ಇದ್ದಾರೆ. ರೇ, ಯಾಮಾರೋರು ಇರೋವರೆಗೂ ಯಾಮಾರ್ಸೋರು ಇದ್ದೇ ಇರ್ತಾರೆ. ದೇಶದ ಯಾವ್ದೇ ಮೂಲೆಗೆ ಹೋದ್ರು ನಾವು ಹುಷಾರಾಗಿರ್ಬೇಕು. ನನ್ನನ್ನ ಯಾರು ಯಾಮಾರ್ಸಕ್ ಆಗಲ್ಲ. ಹಲೋ, ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯೇನ್ರಿ? ಹಲೋ ರೇ, ಕೇಳ್ತಾ ಇದ್ರ ಹಂಗೆ ಹೋಗ್ತಾನೆ ಇದ್ದೀರಾ? ಹೇಳ್ರಿ. ನನ್ ಲೈಫ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಹಂಗಾರೆ ಲೈಫ್ ಅಲ್ಲಿ ಬರುವಂತ ಸಣ್ಣ ಸಣ್ಣ ಪ್ರಾಬ್ಲಮ್ ಕ್ವಶನ್ಸ್ಗಳನ್ನ ನಿಮ್ಗೆ 3 ಕೇಳ್ತೀನಿ, ಉತ್ತರ ಕೊಡ್ರಿ ನೋಡೋಣ. ಕೇಳಿ. ನೀವು ನಾಳೆ ಮೈಸೂರು ಹುಡುಗನ ಅಥವಾ ಇನ್ಯಾರೋ ಹುಡುಗನ ಮದ್ವೆ ಆಗಿರ್ತೀರಾ, ಅವನ ಜೊತೆ ಹೋಗ್ತಾ ಇರ್ತೀರಾ. ನಿಮ್ ಮುಂದ್ಗಡೆ ಯಾರಾದ್ರೂ ಸಖತ್ತಾಗಿ ವೆಲ್ ಬಿಲ್ಟ್ ಆಗಿರೋ ಹುಡುಗ ನಿಮ್ ಮುಂದೆ ಬಂದಾಗ ಇವ್ನ್ಯಾಕ್ ನಮ್ ಗಂಡ ಆಗಿರ್ಬಾರ್ದು ಅಂತ ನಿಮ್ ಮನ್ಸು ಅನ್ಕೊಳಲ್ವಾ? ಅಬ್ ಶುರು ಹೋಗ್ತಾ ದೂಸರಾ ಪ್ರಶ್ನೆ. ನೀವು ಮದ್ವೆ ಆಗಿರ್ತೀರಾ, ನಾಳೆ ನಿಮ್ಗೆ 2 ಮಕ್ಕಳಾಗಿರ್ತಾರೆ. ಮಕ್ಕಳಾಗಿದ ತಕ್ಷಣ ಅದೇ ಆಪರೇಷನ್ ಟೇಬಲ್ ಅಲ್ಲಿ ನಿಮ್ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀರಾ. ಅದ್ರ ಬದಲು ನಿಮ್ ಗಂಡನ್ ಕರ್ಕೊಂಡ್ಬಂದು ಅವನಿಗೆ ಮಕ್ಕಳಾಗ್ದಂಗೆ ಯಾಕೆ ಆಪರೇಷನ್ ಮಾಡಿಸಲ್ಲ? ವಾಯ್ ಸೈಲೆಂಟ್ ಆಗ್ಬಿಟ್ರಿ? ವಾಯ್? ಆನ್ಸರ್ ಗೊತ್ತಿಲ್ಲ, ಎಳ್ನೀರ್ ಕುಡಿತಾ ಇದ್ದೀರಾ. ಇನ್ನೂ ಒಂದು ಕ್ವಶನ್ ಇದೆ, 3ನೇ ಕ್ವಶನ್. ನೀವು ನಿಮ್ ಗಂಡ ಇಬ್ರು ಒಟ್ಟಿಗೆ ಕೆಲ್ಸಕ್ಕೆ ಹೋಗ್ತೀರಾ. ನಿಮ್ ಗಂಡನ್ಗೆ ಮತ್ತೆ ನಿಮ್ಗೆ ಒಂದೇ ದಿನ ಸಂಬಳ ಬರುತ್ತೆ. ನೀವು ನಿಮ್ ಸಂಬಳನ ನಿಮ್ ಗಂಡನ್ ಕೊಡ್ತೀರಾ ಅಥವಾ ನಿಮ್ ಗಂಡನ್ ಸಂಬಳನ ನೀವ್ ಇಸ್ಕೋತೀರಾ? ಹೇಗೆ? ಹಲೋ, ಯಾರಾಗ್ತೀರಾ ಕೋಟ್ಯಾಧಿಪತಿಯಲ್ಲಿ? ಪುನೀತ್ ರಾಜ್ಕುಮಾರ್ ಕ್ವಶನ್ ಕೇಳಿದಾಗ ರಾಧಿಕಾ ಪಂಡಿತ್ ಇದೇ ತರ ಬ್ಲಾಂಕ್ ಆಗಿದ್ರು. ಅದಕ್ಕೆ ಹೇಳೋದು, ಎಲ್ಲ ಗೊತ್ತು ಅಂತ ತಿಳ್ಕೋಬಾರ್ದು. ಓಹೋ, ಲೈಫ್ ಬಗ್ಗೆ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀರಾ. ವೆರಿ ಗ್ರೇಟ್. ನಿಮ್ಮನ್ ಕಟ್ಕೊಂಡೋಳು ತುಂಬಾ ಪುಣ್ಯ ಮಾಡಿರ್ಬೇಕು. ಹೌದು, ಅವಳ ಪರವಾಗಿ 3 ಕ್ವೆಶ್ಚನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಕೇಳಿ. ಆರ್ ಯು ಅ ವರ್ಜಿನ್? ಇಲ್ಲ, ನಾನು ವರ್ಜಿನ್ ಮೊಬೈಲ್ ಯೂಸ್ ಮಾಡಲ್ಲ. ನಾನ್ ಮೊಬೈಲ್ ಬಗ್ಗೆ ಕೇಳ್ತಿಲ್ಲ. ಆರ್ ಯು ಅ ವರ್ಜಿನ್? ಏನ್ರಿ ಕ್ವಶನ್ ಕೇಳ್ತಾ ಇದ್ರಿ? ಯಾರಿಗೆ ಏನ್ ಕ್ವಶನ್ ಕೇಳ್ತಾ ಇದ್ರ? ಹಲೋ, ಯಾಕೆ ಮಾತಾಡ್ತಾ ಇಲ್ಲ? ಕೆಲವು ಪ್ರಶ್ನೆಗಳಿಗೆ ಉತ್ತರ ತಕ್ಷಣ ಹೇಳಕ್ಕಾಗಲ್ಲ, ಅರ್ಥ ಆಯ್ತಾ? ಆಯ್ತು, ಇಂತ ಕ್ವಶನ್ ನಾವ್ ಆನ್ಸರ್ ಮಾಡಕ್ಕಾಗಲ್ಲ, ನಡೀರಿ ಹೋಗೋಣ. ಆ ಹುಡುಗನ್ ಮೀಟ್ ಮಾಡಕ್ಕೆ ಇನ್ನ ತುಂಬಾ ಟೈಮ್ ಇದೆ. ಅದಕ್ಕೆ ಒಂದೇ ಕ್ವೆಶ್ಚನ್ ಕೇಳಿದ್ದು, 2 ಕ್ವೆಶ್ಚನ್ ಕೇಳಿಲ್ಲ. ಒಂದ್ ಕೇಳಿದ್ಕೆ ತಲೆ ಸುತ್ತಾ ಇದೆ, ಎಳ್ನೀರ್ ಬಿಸಾಕ್ಬಿಟ್ಟು ಬನ್ರಿ ಹೋಗೋಣ. ಚಾಮುಂಡಿ ಬೆಟ್ಟ ಸಂದಿಗೊಂದಿ ಲವ್ವರ್ಸ್ ಕೂರ್ತಿರ್ತಾರೆ, ಅವ್ರ ತಲೆ ಮೇಲೆ ಎಳ್ನೀರ್ ಬಿಸಾಕಿದ್ರಲ್ರಿ. ಆರ್ ಯು ಶ್ಯೂರ್ ಎಳ್ನೀರ್ ಬಿದ್ದಿದ್ದಕ್ಕೆ ಆ ಹುಡುಗಿ ಕಿರ್ಚಿದ್ದು? ನಡೀರಿ ಹೋಗೋಣ. ಸರ್, ಹಿಂದಿ, ತಮಿಳು, ತೆಲುಗು ಹೌಸ್ಫುಲ್ ಆಗಿದೆ. ಬ್ಲಾಕ್ ಅಲ್ಲಿ ಟಿಕೆಟ್ ಇದೆ, ಬೇಕಾ ಸರ್? ಏನು ಬೇರೆ ಭಾಷೆ ಪಿಕ್ಚರು ಮಾಲಲ್ಲಿ ಬ್ಲಾಕ್ ಅಲ್ಲಿ ಹೋಗ್ತಾ ಇದ್ಯಾ? ನಾವು ಕನ್ನಡದವ್ರು ಕನ್ನಡ ಎನ್ಕರೇಜ್ ಮಾಡ್ತೀವಿ, ಹೋಗಪ್ಪ. ಅಯ್ಯೋ ರಾಮ. ಥ್ಯಾಂಕ್ಸ್. ಟೈಮ್ ಪಾಸಿಗೆ ನೀವು ಒಳ್ಳೆ ಐಡಿಯಾ ಕೊಟ್ರಿ. ಐಡಿಯಾ ಕೊಡೋದ್ರಲ್ಲಿ ಮೈಸೂರಿನವರು ಕಿಲಾಡಿಗಳು, ಅದಕ್ಕೆ ಈ ಸಲ ಮೈಸೂರಿನವರೇ ಸಿಎಂ ಆಗಿರೋದು. ಬೆಂಗಳೂರಲ್ಲಿ ಫಿಲಂ ನೋಡಕ್ ಟೈಮೇ ಸಿಗಲ್ಲ. ಇವತ್ ಮೈಸೂರಲ್ಲಿ ಹಾಯಾಗಿ ಕುತ್ಕೊಂಡು ನೋಡ್ತೀನಿ. ಓಕೆ, ಬಾಯ್. ರೀ, ನಾನು ಯಾಕೆ? ಮೈಸೂರ್ ಹೊಸ್ತು, ಥಿಯೇಟರ್ ಹೊಸ್ದಲ್ಲ. ನೀವೇ ನನ್ನ ಅತ್ತೆ ಮಗನ, ಮಾವನ್ ಮಗನ, ಇಲ್ಲ ಬಾಯ್ ಫ್ರೆಂಡಾ ನಿಮಗ್ ಟಿಕೆಟ್ ತಗೊಳಕ್ಕೆ? ಆ 3ರಲ್ಲಿ ಯಾವ್ದಾರು ಒಂದ್ ಅನ್ಕೊಳ್ಳಿ. ಅಂದ್ರೆ ಹುಡುಗಿ ಪಕ್ಕದಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಆಸೆನಾ? ಯಾರಿಗ್ ತಾನೇ ಇಷ್ಟ ಇರಲ್ಲ ರೀ?
ಅದೆಲ್ಲ ವರ್ಕೌಟ್ ಆಗಲ್ಲ. ರೇ ನೀವು ಹುಡುಗಿರ್ಗೆ ಯೂಸ್ ಮಾಡಕ್ಕೂ ಗೊತ್ತು ಮಿಸ್ಯೂಸ್ ಮಾಡಕ್ಕೂ ಗೊತ್ತು. ಬಾಳೆಹಣ್ಣು ತಿಂದ್ಮೇಲೆ ಸಿಪ್ಪೆ ಬಿಸಾಕ್ತಾ ಇದೀರಾ. ಹೋಗಿ ಒಬ್ರೇ ನೋಡ್ಕೋ ಹೋಗ್ರಿ.